ಇನ್ನು ಈಗ ನೋಡಿ ಹಾಲಿನ ಜೊತೆಗೆ ಮೊಸರು ಕೂಡ ದುಬಾರಿ. ಅದನ್ನ ಅವಾಗ್ಲೇ ಸಂಜೆ ಹೇಳಿದ್ರು ಅನೌನ್ಸ್ ಆದ ತಕ್ಷಣ ಡೆಫಿನೆಟ್ಲಿ ಅದು ಏರಿಕೆ ಆಗ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ ಅಂತೇಳಿ. ಬೇಸಿಗೆಯಲ್ಲಿ ಸ್ವಲ್ಪ ಕೂಲ್ ಆಗಿರೋಣ ಅಂತ ಮಜ್ಜಿಗೆ ಮಾಡ್ಕೊಂಡು ಮೊಸರು ಏನಾದ್ರು ತಿನ್ನೋಣ ಅಂತಂದ್ರೆ ಮುಗೀತು ಅಲ್ಲಿಗೆ. ಈಗ ಅದು 4 ರೂಪಾಯಿ ಏರಿಕೆ. ದರ ಏರಿಕೆಗೆ ಸಚಿವ ವೆಂಕಟೇಶ್ ಅವರು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನೇನು ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ನಮ್ಮಲ್ಲಿ ಕಡಿಮೆ ಇದೆ ಅಂತ. ಬೇರೆ ಯಾವುದಕ್ಕೆ ಹೋಲಿಕೆ ಮಾಡಲ್ಲ ನೀವು, ಇದಕ್ಕೆ ಯಾಕೆ ಮಾತ್ರ ಹೋಲಿಕೆ ಮಾಡ್ತೀರಾ? ಸರ್ಕಾರದ ಬಳಿ 5 ರೂಪಾಯಿಗೆ ರೈತರು ಬೇಡಿಕೆಯನ್ನ ಇಟ್ಟಿದ್ರು. ಅದು ಅವ್ರ ಬೇಡಿಕೆ ಇಡೋದಲ್ಲ ರೀ, ನೀವು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದು. ನಿಮ್ಮ ಪ್ರಣಾಳಿಕೆಯನ್ನ ಈಡೇರಿಸೋಕ್ಕೋಸ್ಕರ ನೀವು ಮಾಡಿರೋದು. ನಿಮ್ಮ ಪ್ರಣಾಳಿಕೆಯನ್ನ ತೋರಿಸ್ಲಾ? ಅದಕ್ಕೋಸ್ಕರ ಮಾಡಿರುವಂತ ಆಟಾಟೋಪಗಳಿವೆಲ್ಲ. 5 ವರ್ಷದಲ್ಲಿ ನಾವೇನೋ ಕಡದ ಗುಡ್ಡೆ ಹಾಕಿದೀವಿ ಅಂತ ಇದೆಯಲ್ಲ, ಅದರ ಪರಿಣಾಮಗಳಿವೆಲ್ಲ. ನಾವು ಕೊಟ್ಟ ಭರವಸೆಯನ್ನು ಈಡೇರಿಸಿದೀವಿ ಅನ್ನೋದು ಇದೆಯಲ್ಲ, ಅದನ್ನ ಮಾಡಬೇಕಾಗಿದೆ. ಅದಕ್ಕೆ ಇವೆಲ್ಲ ಮಾಡ್ಕೊಳ್ತಾ ಹೋಗಿರೋದು. 5 ರೂಪಾಯಿ ಅಂತ ಹೇಳಿದ್ರಿ, 6 ರೂಪಾಯಿ ಯಾಕೆ ಏರಿಕೆ ಮಾಡಿದ್ರಿ? ನೀವು ಕೊಡ್ತಾ ಇರ್ತಕ್ಕಂಥ ರೇಟ್ ಭಾಳ ಕಡಿಮೆ ಇದೆ ಅಂತೇಳಿ ನಮಗೆ ಒತ್ತಡ ಯಾವಾಗಲೂ ಇತ್ತು. ಹೀಗಾಗಿ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಇವತ್ತು ಕ್ಯಾಬಿನೆಟ್ಟಲ್ಲಿ ಒಂದು ತೀರ್ಮಾನ ಮಾಡಿದ್ದಾರೆ. ತೀರ್ಮಾನ ಏನಪ್ಪ ಅಂದರೆ, ಈಗ 1 ಲೀಟ್ರ್ ಹಾಲಿಗೆ 4 ರೂಪಾಯಿ ಜಾಸ್ತಿ ಮಾಡಬೇಕು ಅಂತೇಳಿ, ಆ 4 ರೂಪಾಯಿ ರೈತರಿಗೆ ರವಾನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಸಂಪೂರ್ಣವಾಗಿ 4 ರೂಪಾಯಿ ರೈತರಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಅದರಿಂದ ಇದು ಏಪ್ರಿಲ್ 1ನೇ ತಾರೀಕಿಂದ ಎಫೆಕ್ಟಿವ್ ಬರುತ್ತೆ. ಏಪ್ರಿಲ್ 1ರಿಂದ 4 ರೂಪಾಯಿ ದರ ಜಾಸ್ತಿ ಮಾಡಿರ್ತಕ್ಕಂಥ ಏಪ್ರಿಲ್ 1ರಿಂದ ಜಾರಿ ಆಗುತ್ತೆ. ನಮ್ಮ ಹಾಲಿನ ದರ ನಿಮ್ಗೆ ಒಂದು ಇದು ಕಂಪ್ಯಾರಿಸನ್ ನಿಮಗೆ. ನಮ್ಮಲ್ಲಿ ನಂದಿನಿ ಹಾಲು ನಾವು ಈಗ 42 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದೀವಿ. ಕೇರಳದವರು 52 ರೂಪಾಯಿ ಇದೆ, ಗುಜರಾತ್ 53 ರೂಪಾಯಿ ಇದೆ, ದೆಹಲಿ 55 ಇದೆ, ಮಹಾರಾಷ್ಟ್ರ 52 ಇದೆ, ತೆಲಂಗಾಣ 58 ರೂಪಾಯಿ ಇದೆ. ಸೊ ಇವರು ರೇಟು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡ್ಕೊಂಡು ಹೇಳ್ತಾ ಇದ್ರು. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಹಾಗಿದ್ದಾಗ ನಿಮಗೆಲ್ಲ ಬೇರೆ ರಾಜ್ಯಗಳ ಜೊತೆಗೆ ಕಂಪೇರ್ ಮಾಡಿ ಹೇಳೋದಾದ್ರೆ ಉತ್ತರ ಕೊಡ್ತೀರಾ ಮಾನ್ಯ ಸಚಿವರೇ? ಬೇರೆ ಎಲ್ಲ ವಿಚಾರಗಳಲ್ಲೂ ಕಂಪೇರ್ ಮಾಡ್ತೀವಿ. ರಾಜ್ಯದ ಜನತೆಗೆ ನಾವು ಕಡಿಮೆ ಕೊಡೋಣ, ಏನಾದರೂ ಸುಧಾರಿಸೋಣ ಅಂತ ಹೇಳಿ 2 ರೂಪಾಯಿ ನಿಮಗೆ ಬಂದಾಗಿದೆಯಲ್ವ ಆಲ್ರೆಡಿ. ನವೆಂಬರಲ್ಲೇ ಏರಿಕೆ ಮಾಡಿದ್ರಲ್ಲ 2 ರೂಪಾಯಿನ ಪ್ರತಿ ಲೀಟ್ರಿಗೆ. ಆ ದುಡ್ಡು ನಿಮಗೆ ಬಂದಾಗಿದೆ ಈಗ. ಹಾಗಾಗಿ 4 ರೂಪಾಯಿ ನಾವು ರೈತರಿಗೆ ಕೊಡ್ತೀವಿ. ನೋಡೋಣ 4 ರೂಪಾಯಿ ರೈತರಿಗೆ ಕೊಡ್ತಿರೋ ಇಲ್ವೋ, ಅದರಲ್ಲಿ ಇನ್ನೇನು ಲೆಕ್ಕಾಚಾರ ಹಾಕ್ತಿರೋ ಅಂತ ಹೇಳಿ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಯಾಮಾರಿಸೋದಂತಂದ್ರೆ ಈ ಸರ್ಕಾರದಿಂದನೇ ಕಲಿಬೇಕು. ಮೊದಲು 50 ml 100 ml ಕೊಡ್ತೀವಿ ಅಂತ ಹೇಳ್ಬಿಟ್ಟು 1 ರೂಪಾಯಿ 2 ರೂಪಾಯಿ ಏರಿಕೆಯನ್ನ ಮಾಡಿದ್ರು. ಅದು ಅವರಿಗೆ ಜೇಬಿಗೆ ಹೋಗುತ್ತೆ ಈಗ, ಒಕ್ಕೂಟಗಳಿಗೆ. ಈಗ ಇನ್ನುಳಿದ 4 ರೂಪಾಯಿ ಏರಿಕೆ ಮಾಡಿದ್ವಲ್ಲ, ಅದು ರೈತರಿಗೆ ಹೋಗುತ್ತೆ. ಅಂದ್ರೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಕೂಡ ಸರ್ಕಾರ ಎಷ್ಟು ಚಾಣಾಕ್ಷತನದಿಂದ ಕಳೆದ 8-9 ತಿಂಗಳಲ್ಲಿ ಮಾಡ್ಕೊಂಡ್ಬಿಟ್ಟಿದೆಯಾ ಅಂತ ರವೀಶ್. ಅರುಣ್, ಇದೇ ಪ್ರಶ್ನೆಯನ್ನ ನಾವು ಸಹಕಾರ ಸಚಿವರಿಗೆ, ಜೊತೆಗೆ ಪಶುಸಂಗೋಪನಾ ಸಚಿವರಿಗೆ ಮತ್ತೆ KMF ಅಧ್ಯಕ್ಷರಿಗೆ ಕೇಳಿದ್ವು. ಅವರು ಒಂದು ಕ್ಲಾರಿಫೈನ ಮಾಡ್ತಾ ಇದ್ದಾರೆ. ಅಂದ್ರೆ ಯಾಮಾರಿಸುವ ಕೆಲಸನ ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವ್ರು ಕ್ಲಾರಿಫೈ ಮಾಡ್ತಾ ಇರ್ತಕ್ಕಂಥದ್ದು, 50 ಮಿಲಿ ಏನು ಕೊಡ್ತಾ ಇದ್ವಿ ಅದಕ್ಕೆ 2 ರೂಪಾಯಿನ ನಾವು ಫಿಕ್ಸ್ ಮಾಡಿದ್ವಿ. ಹಾಗಾಗಿ 50 ಮಿಲಿನೂ ಇರೋದಿಲ್ಲ ಮತ್ತೆ ಆ 2 ರೂಪಾಯಿ ಇರೋದಿಲ್ಲ. ಆ ಆದೇಶವನ್ನು ನಾವು ವಾಪಸ್ ತೆಗೆದುಕೊಳ್ತೇವೆ ಅಂತ. ಅಂದರೆ ಆ ನವೆಂಬರ್ನಲ್ಲಿ ಏರಿಕೆ ಮಾಡಿರ್ತಕ್ಕಂಥದ್ದು ಏನಿತ್ತು ಅದು ಇರೋದಿಲ್ಲ ಆ ಆದೇಶ ಅಂತಲೂ ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ. ಹಾಗಾಗಿ ಈಗ 4 ರೂಪಾಯಿ ಏರಿಕೆ ಆಗುವಂಥದ್ದು ಅಂದರೆ 42 + 4 46 ಆಗುತ್ತೆ. 44 + 4 48 ಆಗೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಏಪ್ರಿಲ್ 1ರಿಂದ ಜಾರಿಯಾಗುವಂಥ ದರದಲ್ಲಿ ಮತ್ತೊಮ್ಮೆ ಇನ್ನೊಂದು ಸ್ವಲ್ಪ ಸರ್ಕಾರದ ಆದೇಶ ಹೊರಬೀಳುವಂಥ ಸಂದರ್ಭದಲ್ಲಿ ಅದೇ ರೇಟ್ ಫಿಕ್ಸ್ ಆಗಿರುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಅಂದರೆ 50 ಮಿಲಿ ಎಕ್ಸ್ಟ್ರಾ ಏನು ಕೊಡ್ತಾ ಇದ್ರು, ಹಾಲು ಉತ್ಪಾದನೆ ಜಾಸ್ತಿ ಆಗಿದೆ, 85 ಲಕ್ಷ 90 ಲಕ್ಷ ಲೀಟ್ರ್ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ನಾವು ಆ ಮಿಲಿಯನ್ನು ಜಾಸ್ತಿ ಮಾಡಿ ಆ ರೇಟನ್ನು ಕೂಡ ಕೊಡ್ತಾ ಇದ್ದೇವೆ, 2 ರೂಪಾಯಿ ಜಾಸ್ತಿ ಮಾಡ್ತೇವೆ ಅಂತ ಏನು ಕ್ಲಾರಿಫೈ ಕೊಟ್ಟಿದ್ರು. ಈಗ ಸಮ್ಮರ್ ಇದೆ, ಬೇಸ್ಗೆ, ಆ ಕಾರಣಕ್ಕೋಸ್ಕರವಾಗಿ ಪ್ರೊಡಕ್ಷನ್ ಕೂಡ ಒಂದು ರೀತಿಯಲ್ಲಿ ಕಡಿಮೆ ಆಗ್ತಾ ಇದೆ. ಹಾಗಾಗಿ 50 ಮಿಲಿಯನ್ನು ವಾಪಸ್ ತಗೋತಾ ಇದೀವಿ ಮತ್ತು 2 ರೂಪಾಯಿನೂ ಕೂಡ ವಾಪಸ್ ತಗೋತಾ ಇದೀವಿ. ಈಗ ಫ್ರೆಶ್ ಆಗಿ ನಾವು 4 ರೂಪಾಯಿ ದರವನ್ನು ಏರಿಕೆ ಮಾಡಿರ್ತಕ್ಕಂಥದ್ದು ರೈತರಿಗೆ ಸಂಪೂರ್ಣವಾಗಿ ಹೋಗುತ್ತೆ ಅನ್ನೋ ವಾದವನ್ನು ಕೂಡ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಸರ್ಕಾರದಿಂದ ಪ್ರೋತ್ಸಾಹಧನ ಕೊಡ್ಬೋದಾಗಿತ್ತು ಇಲ್ವಾ, ಇದ್ರ ಬಗ್ಗೆ ಕೂಡ ಪ್ರಶ್ನೆ ಅಂತ ಕೇಳುವಂಥ ಸಂದರ್ಭದಲ್ಲಿ ಅದಕ್ಕೆ ಅವರ ಬಳಿ ಉತ್ತರ ಇಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಹಾಲು ಒಕ್ಕೂಟಗಳಿಗೆ ಹೋಗೋದಿಲ್ಲ ಅನ್ನೋ ವಾದವನ್ನೇ ಮಾಡ್ತಾ ಇದ್ದಾರೆ. ಹಾಗಾಗಿ ಅಂತಿಮವಾಗಿ ಇದೇ ನಿರ್ಣಯ ಇರುತ್ತಾ ಅನ್ನೋದು ಕೂಡ ಕಾದು ನೋಡಬೇಕು ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈಗ ಹಾಲಿನ ಜೊತೆಗೆ ಬೇರೆ ರಾಜ್ಯಗಳ ಜೊತೆಗೆ ಕಂಪೇರ್ ಮಾಡ್ತಾರೆ. ಯಾಕೆ ಪಕ್ಕದಲ್ಲಿರುವಂಥ ಗೋವಾದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಕಡಿಮೆ ಇದೆಯಲ್ಲ, ಕಂಪೇರ್ ಮಾಡ್ಕೊಂಡು ನಮಗೂ ಕೊಡಿ ಕಡಿಮೆಗೆ. ಆಗುತ್ತಾ ಮಾನ್ಯ ಸಚಿವರೇ? ಕಂಪೇರ್ ಮಾಡ್ತೀರಾ? ಅನುಕೂಲಕ್ಕೆ ತಕ್ಕಂತೆ ಕಂಪ್ಯಾರಿಸನ್ ಚೆನ್ನಾಗಿದೆ ನಿಮ್ದೆಲ್ಲ.